ನಮಸ್ಕಾರ ಸ್ನೇಹಿತರೆ. ಪೂರ್ವ ಜನ್ಮದಲ್ಲಿ ಮಾಡಿರುವಂತ ಪಾಪಗಳು ಈ ಜನ್ಮದಲ್ಲಿ ನಮ್ಮನ್ನು ಹಿಂಬಾಲಿಸುತ್ತದೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಮುಖ್ಯವಾಗಿ ಪೂರ್ವ ಜನ್ಮ ಅನ್ನೋದು ಇದೆಯಾ? ಇದು ಎಲ್ಲರನ್ನೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಕಾಡುವಂತ ಪ್ರಶ್ನೆ. ಈ ವಿಡಿಯೋದಲ್ಲಿ ಇದಕ್ಕೆ ಉತ್ತರ ತಿಳಿಯೋಣ. ಅದರ ಜೊತೆಗೆ ಇನ್ನೊಂದಷ್ಟು ಆಸಕ್ತಿಕರ ವಿಷಯಗಳನ್ನು ಕೂಡ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪೂರ್ವಜನ್ಮ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಇರುವಂತಹ ಒಂದು ಪರ್ಮನೆಂಟ್ ನಿವಾಸ. ಪೂರ್ವಜನ್ಮದಲ್ಲಿ ನಾವು ಮಾಡಿದಂತ ಕರ್ಮ ಫಲವೇ ಈ ಜನ್ಮದಲ್ಲಿ ನಾವು ಅನುಭವಿಸುತ್ತಿರುವಂತ ಪ್ರತಿಯೊಂದು ಜೀವನ ವಿಧಾನಕ್ಕೆ ಕಾರಣ. ಪೂರ್ವಜನ್ಮ ಎಂಬುದು ಇಲ್ಲದಿದ್ದರೆ ಈ ಜನ್ಮದಲ್ಲಿ ನಾವು ಮನುಷ್ಯನ ಜನ್ಮ ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯ ಕೂಡ ರೀಸೈಕ್ಲಿಂಗ್ ಆಗಿ ಜನಿಸುತ್ತಲೇ ಇರುತ್ತಾನೆ. ಸತ್ತವರು ಮತ್ತೆ ಹುಟ್ಟಲೇಬೇಕು. ಈ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಎಂದೋ ಹೇಳಿದ್ದಾರೆ. ಒಂದು ಮಗು ತಾಯಿ ಗರ್ಭದಲ್ಲಿರುವಾಗ ಅನೇಕ ರೀತಿಯಲ್ಲಿ ಚಿತ್ರಹಿಂಸೆ ಅನುಭವಿಸುತ್ತದಂತೆ. ಆ ಮಗು ತಾಯಿ ಹೊಟ್ಟೆಯಲ್ಲಿರುವಾಗ ಅದಕ್ಕೆ ಪೂರ್ವಜನ್ಮದ ನೆನಪು ಇರುತ್ತದೆ. ಆ ಮಗು ತಾನು ಮಾಡಿರುವಂತಹ ಪಾಪಗಳನ್ನು ನೆನೆಸಿಕೊಂಡು ಅಳುತ್ತಾ, ಇಷ್ಟು ಕರ್ಮ ಮಾಡಿರುವ ನಾನು ಯಾರ ಹೊಟ್ಟೆಯಲ್ಲಿ ಜನಿಸುತ್ತೇನೋ, ಅಲ್ಲಿ ಎಷ್ಟು ಕಷ್ಟಗಳನ್ನು ಅನುಭವಿಸುತ್ತೇನೋ ಎಂದು ನೆನೆಸಿಕೊಂಡು ದೇವರೇ ನನ್ನನ್ನು ಕಾಪಾಡು ಎಂದು ಕಣ್ಣೀರು ಹಾಕುತ್ತದಂತೆ. ಯಾವಾಗ ಆ ಮಗು ತಾಯಿ ಗರ್ಭದಿಂದ ಹೊರಬರುತ್ತದೋ, ಬೆಳಕು ಅದರ ಮುಖದ ಮೇಲೆ ಬೀಳುತ್ತದೋ, ಆ ಸಂದರ್ಭದಲ್ಲಿ ಅದು ಪೂರ್ವಜನ್ಮದ ನೆನಪುಗಳನ್ನು ಕಳೆದುಕೊಳ್ಳುತ್ತದೆ. ಪೂರ್ವಜನ್ಮ ಇಲ್ಲದೆ ಮನುಷ್ಯನ ಭವಿಷ್ಯತ್ತು ಇರುವುದಿಲ್ಲ. ಪೂರ್ವಜನ್ಮದಲ್ಲಿ ಮಾಡಿರುವಂತಹ ಪಾಪಗಳು ಮನುಷ್ಯನಿಗೆ ಕಾಯಿಲೆಯ ರೂಪದಲ್ಲಿ ಬಂದು ಆಗಿಂದಾಗ ಅವರಿಗೆ ಶಿಕ್ಷೆ ಕೊಡುತ್ತದೆ. ಪೂರ್ವಜನ್ಮದ ಕಾರಣದಿಂದಲೇ ಮನುಷ್ಯ ಯಾವಾಗಲೂ ಸುಖ ಹಾಗೂ ದುಃಖದ ಮಧ್ಯೆ ಬದುಕುತ್ತಿರುತ್ತಾನೆ. ಈ ಸುಖ ಹಾಗೂ ದುಃಖ ಬರೋದು ನಾವು ಮಾಡಿಕೊಂಡಿರುವಂತಹ ಪಾಪ ಪುಣ್ಯದ ಪ್ರತಿರೂಪ. ತುಂಬಾ ಜನ ಹೇಳೋದೇನೆಂದ್ರೆ, ಪ್ರತಿದಿನ ನಾನು ಪೂಜೆಗಳು ಮಾಡ್ತೀನಿ, ಪ್ರತಿ ಹಬ್ಬ ಮಾಡ್ತೀನಿ, ಪ್ರತಿ ವ್ರತ ಮಾಡ್ತೀನಿ, ಉಪವಾಸಗಳಿರ್ತೀನಿ, ದೇವಸ್ಥಾನಗಳಿಗೆ ಹೋಗ್ತೀನಿ, ದಾನ ಧರ್ಮಗಳು ಮಾಡ್ತೀನಿ, ಸೇವೆ ಮಾಡ್ತೀನಿ, ಆದ್ರೂ ಕೂಡ ನನಗೆ ಮಾತ್ರ ಯಾಕೆ ಕಷ್ಟ ಬರುತ್ತೆ ಅಂತ. ಆದರೆ ನಿಮ್ಮ ಕಷ್ಟಗಳಿಗೆ ಕಾರಣ ನೀವು ಈ ಜನ್ಮದಲ್ಲಿ ಮಾಡಿರುವಂತ ಅಥವಾ ಮಾಡುತ್ತಿರುವಂತ ಪುಣ್ಯವಲ್ಲ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವಂತ ಪಾಪಗಳನ್ನು ಅನುಭವಿಸುವುದಕ್ಕಾಗಿಯೇ ನಾವು ಈ ಜನ್ಮದಲ್ಲಿ ಮನುಷ್ಯನಂತೆ ಹುಟ್ಟಿ ಕಷ್ಟಪಡುತ್ತೀವಿ. ಈ ಜನ್ಮದಲ್ಲಿ ನಾವು ಮಾಡಿರುವಂತಹ ಪುಣ್ಯ ಮುಂದಿನ ಜನ್ಮದಲ್ಲಿ ನಮಗೆ ಸುಖ, ಶಾಂತಿ, ಸಂತೋಷದ ರೂಪದಲ್ಲಿ ಸಿಗುತ್ತದೆ. ಇದೇ ಪೂರ್ವಜನ್ಮ ನಮಗೆ ಇದೆ ಅನ್ನುವುದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವಂತ ಪಾಪಗಳು ಏನಿದೆಯೋ ಅದನ್ನು ಅನುಭವಿಸುವುದಕ್ಕಾಗಿಯೇ ದೇವರು ನಮಗೆ ಇನ್ನೊಂದು ಮನುಷ್ಯನ ಜನ್ಮ ಕೊಡುತ್ತಾರೆ. ಎಲ್ಲಾ ಜನ್ಮಗಳಿಗಿಂತ ಉತ್ತಮವಾದ ಜನ್ಮ ಮಾನವ ಜನ್ಮ. ಯಾಕಂದ್ರೆ ಈ ಪ್ರಪಂಚದಲ್ಲಿರುವಂತ 84 ಲಕ್ಷ ಜೀವರಾಶಿಗಳಲ್ಲಿ ಜ್ಞಾನ ಇರುವಂತ ಏಕೈಕ ಜೀವರಾಶಿ ಮನುಷ್ಯ. ಕೇವಲ ಮನುಷ್ಯನಿಗೆ ಮಾತ್ರವೇ ಬುದ್ಧಿ, ಜ್ಞಾನ, ಒಳ್ಳೆಯದು, ಕೆಟ್ಟದ್ದು ಇದೆಲ್ಲ ಕೂಡ ಭಗವಂತ ಕೊಟ್ಟಿದ್ದಾರೆ. ನಮಗೆ ಜ್ಞಾನ ಕೊಡುವುದಷ್ಟೇ ಭಗವಂತನ ಕೆಲಸ. ಆ ಜ್ಞಾನದಿಂದ ನಾವು ಒಳ್ಳೆ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುತ್ತೀವಾ ಅಥವಾ ಕೆಟ್ಟ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುತ್ತೀವಾ ಅನ್ನೋದು ದೇವರು ನಮಗೆ ಬಿಟ್ಟು ಬಿಟ್ಟಿದ್ದಾರೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂದು ತಿಳಿದುಕೊಳ್ಳುವಂತ ಜ್ಞಾನ ಇರುವ ಜೀವಿ ಮನುಷ್ಯ ಮಾತ್ರ. ದೇವರನ್ನು ಪೂಜೆ ಮಾಡಿ, ಹಬ್ಬ ಮಾಡಿ, ವ್ರತ ಮಾಡಿ ಅಂತ ಹೇಳೋಕೆ ಕಾರಣ ಏನಂದ್ರೆ, ಆ ರೀತಿಯಲ್ಲಾದರೂ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವಂತ ಪಾಪಗಳನ್ನು ಸುಲಭವಾಗಿ ನಿವಾರಿಸಿಕೊಳ್ಳಬಹುದು ಅಥವಾ ಸ್ವಲ್ಪ ಪಾಪಗಳನ್ನಾದರೂ ಕಳೆದುಕೊಳ್ಳಬಹುದು ಅಂತ. ಮುಂದಿನ ಜನ್ಮವಾದರೂ ಸುಖವಾಗಿ ಇರಲಿ ಅಂತ. ಆದರೆ ಜನ ಒಂದು ಪೂಜೆ, ಒಂದು ವ್ರತ ಮಾಡೋದು, ಅದರ ಫಲಕ್ಕಾಗಿ ಎದುರು ನೋಡೋದು. ಫಲ ಸಿಗಲಿಲ್ಲ ಅಂದಾಗ ನೀವು ಹೇಳಿದಂತೆ ಪೂಜೆ ಮಾಡಿದ್ವಿ, ವ್ರತ ಮಾಡಿದ್ವಿ, ಯಾವ ಬದಲಾವಣೆ ಕೂಡ ಇಲ್ಲ, ದೇವರೇ ಇಲ್ಲ ಅಂತ ಹೇಳೋದು. ಉದಾಹರಣೆಗೆ
ನಮಗೆ ಯಾವುದಾದರೂ ಕಾಯಿಲೆ ಬಂತು ಅಂದರೆ ಅದನ್ನ ನಾವು ಹೋಗಲಾಡಿಸಿಕೊಳ್ಳೋಕೆ ಅನೇಕ ವಿಧಾನಗಳಿವೆ. ಮನೆ ಮದ್ದು ಉಪಯೋಗಿಸಬಹುದು, ಆಯುರ್ವೇದಿಕ್ ಬಳಸಬಹುದು, ಆಲೋಪತಿ, ಹೋಮಿಯೋಪತಿ ಅಥವಾ ಹಾಸ್ಪಿಟಲ್ಗಳು, ಡಾಕ್ಟರ್ಗಳು, ಹೀಗೆ ಎಷ್ಟೋ ವಿಧಾನಗಳಿವೆ. ಅದೇ ರೀತಿ ಅದಕ್ಕಿಂತಲೂ 100 ಪಟ್ಟು ಹೆಚ್ಚು ನೋವು ಕೊಡುವಂತ, ನಮ್ಮನ್ನು ಜನ್ಮ ಜನ್ಮಾಂತರಗಳವರೆಗೂ ಕಾಡುವಂತ ಪಾಪಗಳನ್ನು ಹೋಗಲಾಡಿಸಿಕೊಳ್ಳುವುದಕ್ಕೂ ಕೂಡ ಅನೇಕ ಮಾರ್ಗಗಳಿವೆ. ಆ ಅನೇಕ ಮಾರ್ಗಗಳಲ್ಲಿ ದೇವರು ನಮಗೆ ಕೊಟ್ಟಂತ ಏಕೈಕ ಮಾರ್ಗ ಜ್ಞಾನ. ನಾವು ಆ ಜ್ಞಾನವನ್ನು ಬಳಸಿ ಯಾವುದು ತಪ್ಪು, ಯಾವುದು ಸರಿ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಪಾಪ, ಯಾವುದು ಪುಣ್ಯ ಎಂದು ತಿಳಿದುಕೊಂಡು ಒಳ್ಳೆ ಕೆಲಸಗಳು, ಪುಣ್ಯ ಕಾರ್ಯಗಳು ಮಾಡುತ್ತಾ ಹೋಗಬೇಕು. ಆ ರೀತಿ ನಾವು ನಮ್ಮ ಪಾಪಗಳನ್ನು ಪೂರ್ತಿಯಾಗಿ ಕಳೆದುಕೊಂಡಂತ ದಿನ ನಮ್ಮ ಜನ್ಮ ಮುಗಿಯುತ್ತದೆ. ಕೆಲವು ಮಕ್ಕಳು ತಾಯಿ ಗರ್ಭದಿಂದ ಹೊರಬರುವಾಗಲೇ ಅಂಗವಿಕಲರಾಗಿ ಬರ್ತಾರೆ, ಅಥವಾ ಯಾವುದಾದರೂ ಕಾಯಿಲೆ ಹೊತ್ತುಕೊಂಡು ಬರ್ತಾರೆ. ಯಾಕಂದ್ರೆ ಯಾರೇ ಆಗಲಿ ಪೂರ್ವ ಜನ್ಮದಲ್ಲಿ ಮಾಡಿರುವಂತ ಪಾಪಗಳನ್ನು ಅನುಭವಿಸಲೇಬೇಕು. ಕೆಲವು ಮಕ್ಕಳು ತಾಯಿ ಗರ್ಭದಲ್ಲೇ ಸತ್ತು ಹೋಗ್ತಾರೆ, ಅಥವಾ ಹುಟ್ಟಿದ ತಕ್ಷಣವೇ ಸತ್ತು ಹೋಗ್ತಾರೆ. ಇದಕ್ಕೆ ಕಾರಣ ಆ ಮಗು ಮಾಡಿರುವಂತ ಪಾಪ ಅಲ್ಲಿಗೆ ಮುಗಿಯಿತು ಎಂದು. ತಾಯಿ ಗರ್ಭದಲ್ಲಿ ಮಗು ಪಡುವಂತ ವೇದನೆ ಅಷ್ಟಿಷ್ಟಲ್ಲ. ಹಾಗಾಗಿ ಅದು ಹಿಂದಿನ ಜನ್ಮದಲ್ಲಿ ಮಾಡಿರುವಂತ ಪಾಪ ಅಲ್ಪ ಸ್ವಲ್ಪ ಇದ್ದರೆ ಮಗು ಹೊಟ್ಟೆಯೊಳಗೆ ಸತ್ತು ಹೋಗುವುದು, ಅಥವಾ ಹುಟ್ಟಿದ ತಕ್ಷಣವೇ ಸತ್ತು ಹೋಗುವುದು ನಡೆಯುತ್ತದೆ. ಪಾಪ ಅನ್ನೋದು ತುಂಬಾ ಇದೆ ಅಂದ್ರೆ ಅವನು ಮನುಷ್ಯನಾಗಿ ಹೊರಬಂದು ಅನೇಕ ಕಷ್ಟಗಳು, ಸುಖಗಳು, ಕಾಯಿಲೆಗಳು, ನೋವುಗಳನ್ನು ಅನುಭವಿಸುತ್ತಾನೆ. ಒಬ್ಬ ವ್ಯಕ್ತಿ ಹಿಂದಿನ ಜನ್ಮದಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಕಾಲು ಮುರಿದಿರುವುದು, ಅಥವಾ ಕಣ್ಣಿಲ್ಲದೆ ಮಾಡಿರುವುದು, ಅಥವಾ ಅವನ ಪ್ರಾಣ ತೆಗೆದಿರುವುದು, ಇಂತಹ ಯಾವುದಾದರೂ ಕೆಲಸ ಮಾಡಿದ್ದರೆ ಈ ಜನ್ಮದಲ್ಲಿ ಹುಟ್ಟುವಾಗಲೇ ಅವರು ಆ ಒಂದು ಅಂಗಗಳು ಇಲ್ಲದಂತೆ ಹುಟ್ಟುತ್ತಾರೆ. ಅಥವಾ ಬೇರೆಯವರ ಪ್ರಾಣ ತೆಗೆದಿದ್ದರೆ ಇವರು ಕೂಡ ಇತರರಿಂದ ಪ್ರಾಣ ಕಳೆದುಕೊಳ್ಳುತ್ತಾರೆ, ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಪೂರ್ವ ಜನ್ಮದಲ್ಲಿ ನಾವು ಬೇರೊಬ್ಬರಿಗೆ ಎಷ್ಟು ನೋವುಗಳನ್ನು ಕೊಟ್ಟಿದ್ದೆವೋ ಅದೇ ನೋವುಗಳನ್ನು ಈ ಜನ್ಮದಲ್ಲಿ ನಾವು ಅನುಭವಿಸುವಂತೆ ಮಾಡುವುದೇ ಕರ್ಮಫಲ. ಒಬ್ಬ ವ್ಯಕ್ತಿ ಪೂರ್ವ ಜನ್ಮದಲ್ಲಿ ಒಂದು ಹೆಣ್ಣಿಗೆ ಹಿಂಸೆ ಕೊಟ್ಟಿದ್ದ ಅಂದುಕೊಳ್ಳಿ. ಆ ವ್ಯಕ್ತಿಗೆ ಈ ಜನ್ಮದಲ್ಲಿ ಸಂತಾನ ಇರುವುದಿಲ್ಲ. ಹಸುಗಳಿಗೆ ಹಿಂಸೆ ಕೊಟ್ಟಿದ್ದರು, ಹೆಣ್ಣಿಗೆ ಹಿಂಸೆ ಕೊಟ್ಟಿದ್ದರು, ಹಾವನ್ನು ಕೊಂದಿದ್ದರು. ಆ ವ್ಯಕ್ತಿಗೆ ಅವನ ಮುಂದಿನ ಜನ್ಮದಲ್ಲಿ ಸಂತಾನ ಅನ್ನೋದು ಎಷ್ಟು ಪ್ರಯತ್ನ ಪಟ್ಟರೂ ಆಗುವುದಿಲ್ಲ. ಅಥವಾ ಆ ವ್ಯಕ್ತಿ ನಪುಂಸಕನ ಜನ್ಮ ಪಡೆಯುತ್ತಾನೆ. ಈ ಜನ್ಮದಲ್ಲಿ ಮದುವೆ ನಡೆಯದೇ ಇರಲು ಕಾರಣ ಏನೆಂದರೆ ಹಿಂದಿನ ಜನ್ಮದಲ್ಲಿ ಮದುವೆಯಾದ ಸಂಗಾತಿಗೆ ನೋವು ಕೊಟ್ಟಿದ್ದರು, ಹಿಂಸೆ ಕೊಟ್ಟಿದ್ದರು, ಅಥವಾ ಅವರ ಸಾವಿಗೆ ಕಾರಣವಾಗಿದ್ದರು. ಈ ಜನ್ಮದಲ್ಲಿ ಹಣ, ಆಸ್ತಿ, ಸೌಂದರ್ಯ, ವಿದ್ಯೆ ಎಲ್ಲ ಇದ್ದರೂ ಕೂಡ ಮದುವೆ ಮಾತ್ರ ಆಗಲ್ಲ. ಮದುವೆ 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 ಅಂತ ಮದುವೆ ಮೇಲೆ ಅನೇಕ ಆಸೆಗಳು, ಕೋರಿಕೆಗಳು ಇಟ್ಟುಕೊಂಡು ಆ ವ್ಯಕ್ತಿ ಒದ್ದಾಡುವಂತೆ ಆ ಕರ್ಮ ಅವನನ್ನು ಕಾಡುತ್ತದೆ. ಪೂರ್ವ ಜನ್ಮದಲ್ಲಿ ನಾವು ಮಾಡಿರುವಂತಹ ಕರ್ಮಫಲ ಈ ಜನ್ಮದಲ್ಲಿ ನಮ್ಮನ್ನು ಹಿಂಬಾಲಿಸುತ್ತಾ ನಮಗೆ ಸುಖ ಇಲ್ಲದಂತೆ ಮಾಡುತ್ತದೆ. ಮನುಷ್ಯನ ಜನ್ಮ ಪಡೆದ ಮೇಲೆ ಪ್ರತಿ ವ್ಯಕ್ತಿ ಕೂಡ 2 ಗ್ರಂಥಗಳನ್ನು ತಪ್ಪದೆ ಓದಬೇಕಂತೆ. 1 ಭಗವದ್ಗೀತೆ, 2 ಗರುಡ ಪುರಾಣ. ಭಗವದ್ಗೀತೆ ಅನ್ನೋದು ಮನುಷ್ಯ ಯಾವ ರೀತಿಯಾದ ಕರ್ಮಗಳನ್ನು ಮಾಡಬೇಕು, ಯಾವ ರೀತಿ ಬದುಕಬೇಕು, ಅವನ ನಡವಳಿಕೆ ಹೇಗಿರಬೇಕು, ಧರ್ಮ ಅಂದರೆ ಏನು, ಅದನ್ನು ಯಾವ ರೀತಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬ ನೀತಿಯನ್ನು ನಮಗೆ ತಿಳಿಸುತ್ತದೆ. ಗರುಡ ಪುರಾಣದ ವಿಷಯಕ್ಕೆ ಬಂದರೆ ನಾವು ಈ ಜೀವನ ಮುಗಿಸಿದ ನಂತರ, ಅಂದರೆ ಮೃತಪಟ್ಟ ನಂತರ ನಮ್ಮ ಆತ್ಮ ಎಲ್ಲಿಗೆ ಹೋಗುತ್ತದೆ, ನಮ್ಮ ಆತ್ಮದ ಪರಮಾರ್ಥ ಏನು, ಮತ್ತೆ ಮತ್ತೆ ಏಕೆ ನಾವು ಜನ್ಮ ಪಡೆಯುತ್ತಿದ್ದೀವಿ, ನಾವು ಮಾಡಿರುವಂತ ಪಾಪಗಳಿಗೆ ನರಕದಲ್ಲಿ ಯಾವ ರೀತಿಯಾದ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ, ನರಕ ಎಲ್ಲಿದೆ ಮತ್ತು ಹೇಗಿರುತ್ತದೆ, ಅಲ್ಲಿರುವ ಶಿಕ್ಷೆಗಳು ಹೇಗಿರುತ್ತದೆ, ನಮ್ಮ ಆತ್ಮ ಯಾವ ರೀತಿ ಅದರ ಶಿಕ್ಷೆಗಳನ್ನು ಮುಗಿಸಿಕೊಂಡ ನಂತರ ಮತ್ತೆ ಇನ್ನೊಂದು ಜನ್ಮ ಪಡೆಯುತ್ತದೆ, ಯಾವ ರೀತಿ ತಾಯಿ ಗರ್ಭದಲ್ಲಿ ಆತ್ಮ ಪ್ರವೇಶಿಸುತ್ತದೆ,
ಯಾವ ರೀತಿ ತಾಯಿ ಗರ್ಭದೊಳಗೆ ಮಗು ಬೆಳೆಯುತ್ತದೆ, ಗರ್ಭದಲ್ಲಿರುವಾಗ ಮಗುವಿನ ಮನಸ್ಥಿತಿ ಹೇಗಿರುತ್ತದೆ, ಇದನ್ನು ಹೇಳೋದೇ ಗರುಡ ಪುರಾಣ. ಪ್ರತಿ ಮನುಷ್ಯ ಭಗವದ್ಗೀತೆ ಮತ್ತು ಗರುಡ ಪುರಾಣವನ್ನು ಜೀವನದಲ್ಲಿ ಓದುವುದರಿಂದ ಜ್ಞಾನದ ಜೊತೆ ಮೋಕ್ಷ ಮಾರ್ಗವನ್ನು ಕೂಡ ಕಂಡುಕೊಳ್ಳುತ್ತಾನೆ. ಈ ಪ್ರಪಂಚದಲ್ಲಿ ಮನುಷ್ಯನ ಕಣ್ಣಿಗೆ ಕಾಣಿಸದೇ ಇರುವುದು ತುಂಬಾ ಇದೆ. ಅದರಲ್ಲಿ ಒಂದು ನಮ್ಮ ಆತ್ಮ, ಹಾಗೆ ನಮ್ಮನ್ನು ಆವಹಿಸುವಂತ ದುಷ್ಟಶಕ್ತಿ. ಇದಕ್ಕೆ ಉತ್ತಮ ಉದಾಹರಣೆ ಏನಂದ್ರೆ, ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಅವನ ಗುಣ ಹಾಗೂ ನಡವಳಿಕೆ ಬದಲಾಗುತ್ತದೆ. ನಾವು ಆ ವ್ಯಕ್ತಿಯನ್ನು ತುಂಬಾ ವರ್ಷಗಳಿಂದ ನೋಡ್ತಾ ಇರ್ತೀವಿ. ಅವನ ಗುಣ ಏನು, ನಡವಳಿಕೆ ಏನು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರುತ್ತದೆ. ಆದರೆ ಇದ್ದಕ್ಕಿದ್ದಂತೆ ಆತ ಒಬ್ಬ ಹೊಸ ವ್ಯಕ್ತಿಯಂತೆ ನಮಗೆ ಅನಿಸುತ್ತಾನೆ. ಅದಕ್ಕೆ ಅರ್ಥ ಅವನನ್ನು ದುಷ್ಟಶಕ್ತಿ ಆವಹಿಸಿದೆ ಎಂದು. ದುಷ್ಟಶಕ್ತಿ ಆವಹಿಸಿದೆ ಅಂದರೆ ಆ ವ್ಯಕ್ತಿ ದೆವ್ವ ಆಗ್ತಾನೆ ಅಂತ ಅಲ್ಲ. ಯಾವುದೋ ಒಂದು ಹೊಸ ಶಕ್ತಿ ಆ ವ್ಯಕ್ತಿಯ ಮೆದುಳನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂತ. ಈ ಭೂಮಿಯ ಮೇಲೆ ಎಷ್ಟೋ ಆತ್ಮಗಳು ತಿರುಗಾಡುತ್ತಿರುತ್ತದೆ. ಅದರಲ್ಲಿ ಒಳ್ಳೆಯದು ಹಾಗೂ ಕೆಟ್ಟ ಆತ್ಮಗಳು ಕೂಡ ಇರುತ್ತವೆ. ಅವು ಸರಿಯಾದ ಸಮಯಕ್ಕಾಗಿ ಕಾಯುತ್ತಾ ಇದ್ದು ಒಬ್ಬರ ಮನಸ್ಥಿತಿ ಬಲಹೀನವಾಗಿ ಇರುವ ಸಮಯದಲ್ಲಿ ಅವರನ್ನು ಆವಹಿಸುತ್ತದೆ. ಅದರ ನಂತರ ಆ ವ್ಯಕ್ತಿ ಪೂರ್ತಿಯಾಗಿ ಬೇರೆ ವ್ಯಕ್ತಿಯಂತೆ ನಮಗೆ ಅನಿಸುತ್ತಾನೆ. ಅಥವಾ ಒಮ್ಮೊಮ್ಮೆ ಕೆಲವರು ವಾಮಾಚಾರ, ತಂತ್ರ, ಮಂತ್ರ ಮುಂತಾದ ಪ್ರಯೋಗಗಳನ್ನು ಮಾಡಿದಾಗಲೂ ಆ ಪ್ರಯೋಗಕ್ಕೆ ಒಳಗಾದಂತ ವ್ಯಕ್ತಿಯ ಒಳಗೆ ಕೆಲವು ದುಷ್ಟ ಶಕ್ತಿಗಳು ಸೇರಿಕೊಂಡು ಆ ವ್ಯಕ್ತಿಯ ನಡವಳಿಕೆ ಪೂರ್ತಿಯಾಗಿ ಬದಲಾಗುತ್ತದೆ. ನಾವು ಒಮ್ಮೊಮ್ಮೆ ಒಬ್ಬ ವ್ಯಕ್ತಿಯನ್ನು ಡಾಕ್ಟರ್ ಹತ್ತಿರ ಕರೆದೋದಾಗ ಅವರು ಎಷ್ಟೋ ಪರೀಕ್ಷೆಗಳನ್ನು ಮಾಡಿದರೂ ನಾರ್ಮಲ್ ಅಂತಾನೆ ರಿಸಲ್ಟ್ ಬರುತ್ತೆ. ಆದರೆ ಆ ವ್ಯಕ್ತಿಯ ಒಳಗೆ ಸಮಸ್ಯೆ ಇರೋದು ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತಿರುತ್ತದೆ. ಅಂತ ಸಂದರ್ಭದಲ್ಲಿ ನಾವು ಆ ವ್ಯಕ್ತಿಯ ಮೇಲೆ ಯಾವುದಾದರೂ ದುಷ್ಟ ಪ್ರಯೋಗವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಇದು ಕೂಡ ಆ ವ್ಯಕ್ತಿ ಅವನ ಪೂರ್ವಜನ್ಮದಲ್ಲಿ ಬೇರೆಯವರಿಗೆ ಮಾಡಿದಂತಹ ಹಾನಿ ಇರಬಹುದು, ಅಥವಾ ಬೇರೆಯವರನ್ನು ನಾಶಗೊಳಿಸಿದ ವ್ಯಕ್ತಿಯಾಗಿರಬಹುದು, ಅಥವಾ ಒಂದು ಕುಟುಂಬವನ್ನು ಹಾಳು ಮಾಡಿದ ವ್ಯಕ್ತಿಯಾಗಿರಬಹುದು, ಅಥವಾ ಯಾರ ಸಾವಿಗಾದರೂ ಕಾರಣವಾಗಿದ್ದ ವ್ಯಕ್ತಿಯಾಗಿರಬಹುದು. ಅಂತವರ ಮೇಲೆ ಮಾತ್ರವೇ ಸುಲಭವಾಗಿ ದುಷ್ಟ ಪ್ರಯೋಗಗಳು ನಡೆಯುತ್ತವೆ. ಅಂದರೆ ಉದಾಹರಣೆಗೆ, ಯಾರಾದರೂ ನಮ್ಮ ಮೇಲೆ ದುಷ್ಟ ಪ್ರಯೋಗ ಮಾಡಿದರು ಅನ್ಕೊಳ್ಳಿ. ಒಮ್ಮೊಮ್ಮೆ ಅದು ನಮಗೆ ಪ್ರಯೋಗವಾಗುತ್ತೆ, ಕೆಲವೊಮ್ಮೆ ಅಥವಾ ತುಂಬಾ ಸಲ ಪ್ರಯೋಗವಾಗಲ್ಲ. ಇದಕ್ಕೆ ಕಾರಣ ಏನಂದ್ರೆ, ನಾವು ಪೂರ್ವಜನ್ಮದಲ್ಲಿ ಯಾರ ಮೇಲಾದರೂ ದುಷ್ಟ ಪ್ರಯೋಗ ಮಾಡಿದರೆ ಅಥವಾ ಯಾರಿಗಾದರೂ ನೋವು, ಹಿಂಸೆ ಕೊಟ್ಟಿದ್ದರೆ ಮಾತ್ರನೇ ನಮಗೆ ಈ ಜನ್ಮದಲ್ಲಿ ಬೇರೆಯವರು ಮಾಡುವಂತ ದುಷ್ಟ ಪ್ರಯೋಗ ಕಾಡುತ್ತದೆ. ಇಲ್ಲದಿದ್ದರೆ ಯಾರೆಷ್ಟೇ ದುಷ್ಟ ಪ್ರಯೋಗ ನಮ್ಮ ಮೇಲೆ ಮಾಡಿದ್ರೂ ಕೂಡ ಅದು ನಮಗೆ ಏನು ಕೆಲಸ ಮಾಡಲ್ಲ. ಅಂದ್ರೆ ನಮ್ಮನ್ನ ಯಾವ ರೀತಿ ಅದು ಕಷ್ಟ ಕೊಡೋಕೆ ಸಾಧ್ಯ ಆಗಲ್ಲ. ಕೆಟ್ಟ ವ್ಯಕ್ತಿಗಳನ್ನು, ದುಷ್ಟ ವ್ಯಕ್ತಿಗಳನ್ನು ಆವಹಿಸಲು ದುಷ್ಟ ಶಕ್ತಿಗಳು ಯಾವಾಗಲೂ ಕಾಯುತ್ತಿರುತ್ತದೆ. ಆಗಲೇ ತಾನೇ ಅವು ಮಾಡಬೇಕು ಅಂದುಕೊಂಡಿರುವಂತ ದುಷ್ಟ ಕೆಲಸಗಳು ಸುಲಭವಾಗಿ ಮಾಡೋಕೆ ಸಾಧ್ಯ ಆಗೋದು. ಈ ಜನ್ಮದಲ್ಲಿ ತುಂಬಾ ಒಳ್ಳೆಯ ವ್ಯಕ್ತಿ ಕಷ್ಟಗಳನ್ನು ಅನುಭವಿಸುತ್ತಿದ್ದಾನೆ ಅಂದರೆ ಅದಕ್ಕೆ ಕಾರಣ ಪೂರ್ವ ಜನ್ಮದಲ್ಲಿ ಆ ವ್ಯಕ್ತಿ ಒಳ್ಳೆಯವನಾಗಿರಲಿಲ್ಲ. ಈ ಜನ್ಮದಲ್ಲಿ ನಾವು ಮಾಡುವಂತಹ ಪುಣ್ಯ ಕೆಲಸಗಳು ಮುಂದಿನ ಜನ್ಮಕ್ಕೆ ನಮಗೆ ಫಲ ಕೊಡುತ್ತದೆ. ಪೂರ್ವ ಜನ್ಮವನ್ನು ಯಾರೂ ಕೂಡ ಗುರುತಿಸಲು ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಗುರುತಿಸಬೇಕು ಅಂದರೆ ನಾವು ಹುಟ್ಟಿರುವಂತಹ ದಿನಾಂಕ, ಸಮಯ ಹಾಗೂ ಸ್ಥಳ, ಈ ಮೂರರ ಆಧಾರದ ಮೇಲೆ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ತಪ್ಪುಗಳೇನಾದರೂ ಇದ್ದರೆ ಅದನ್ನು ಕೆಲಮಟ್ಟಿಗೆ ಜ್ಞಾನವಂತರು, ಪಂಡಿತರು, ಕೆಲವು ಜ್ಯೋತಿಷಿಗಳು ಗುರುತಿಸಬಹುದು ಎಂದು ಜ್ಯೋತಿಷ್ಯ ಶಾಸ್ತ್ರ ನಮಗೆ ಹೇಳುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದೊಂದು ಭಾವ ಒಂದೊಂದನ್ನು ಸೂಚಿಸುತ್ತದೆ. ಲಗ್ನ ಅನ್ನುವುದು ನಮ್ಮ ಶರೀರ ಭಾಗವನ್ನು ಸೂಚಿಸುತ್ತದೆ. ನಾವು ಬೆಳ್ಳಗಿರುತ್ತೀವಾ, ಕಪ್ಪಗಿರುತ್ತೀವಾ, ಗೋಧಿ ಬಣ್ಣದಲ್ಲಿರುತ್ತೀವಾ, ದಪ್ಪಗಿರುತ್ತೀವಾ, ಸಣ್ಣಗಿರುತ್ತೀವಾ, ಇದನ್ನು ಲಗ್ನ ಸೂಚಿಸುತ್ತದೆ. ಲಗ್ನ ಅನ್ನೋದು ಮನುಷ್ಯನ ಗುಣ, ಪ್ರವರ್ತನೆ, ನಡವಳಿಕೆ ಹಾಗೂ ಶರೀರವನ್ನು ಸೂಚಿಸುತ್ತದೆ. ದ್ವಿತೀಯ ಭಾವ ಧನವನ್ನು ಸೂಚಿಸುತ್ತದೆ. ಅಂದರೆ ನಾವು
ಹಣ ಸಂಪಾದನೆ ಮಾಡುತ್ತೀವಾ ಅಥವಾ ಇಲ್ಲವಾ? ನಮ್ಮ ಜೀವನದಲ್ಲಿ ಧನಯೋಗ ಇದೆಯಾ ಇಲ್ಲವಾ ಎಂಬುದು ಸೂಚಿಸುತ್ತದೆ. ತೃತೀಯ ಭಾವ ಅನ್ನೋದು ನಮ್ಮ ಜಾತಕದಲ್ಲಿ ಭೂಮಿ ಯೋಗ ಇದೆಯಾ, ಅನ್ನಭಾಗ್ಯ ಇದೆಯಾ ಎಂಬುದು ಸೂಚಿಸುತ್ತದೆ. ಚತುರ್ಭಾವ ಅನ್ನೋದು ನಮಗೆ ತಾಯಿಯ ಮೇಲೆ ಮಮಕಾರ, ಪ್ರೀತಿ ಇರುತ್ತದಾ ಇಲ್ಲವಾ ಎಂಬ ಭಾವನೆಯನ್ನು ಹೇಳುತ್ತದೆ. ನಾವು ತಂದೆ ತಾಯಿಯ ಜೊತೆಗಿರುತ್ತೀವಾ ಅಥವಾ ಅವರಿಂದ ದೂರಾಗುತ್ತೀವಾ? ನಾವು ಪ್ರೀತಿಯಿಂದ ಇರುತ್ತೀವಾ ಅಥವಾ ದ್ವೇಷ ಮಾಡುತ್ತೀವಾ? ನಮ್ಮ ಪ್ರೀತಿ ನಿಜಾನ ಅಥವಾ ಕಪಟಾನ ಎಂದು ಸೂಚಿಸುತ್ತದೆ. ಹೀಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದೊಂದು ಭಾವ ಒಂದೊಂದನ್ನು ಸೂಚಿಸುತ್ತದೆ. ಅದೇ ರೀತಿ ನಾವು ಪೂರ್ವ ಜನ್ಮದಲ್ಲಿ ಮಾಡಿರುವಂತಹ ಪಾಪಗಳು ನವಭಾವ ಅಂದರೆ 9ನೇ ಭಾವದಲ್ಲಿ ತಿಳಿಯುತ್ತದೆ. ಹಾಗಾಗಿ ಖಂಡಿತ ಮನುಷ್ಯನಿಗೆ ಪೂರ್ವಜನ್ಮ ಅನ್ನೋದು ಇದೆ. ಇದನ್ನು ಎಲ್ಲಾ ಗ್ರಂಥಗಳು ಕೂಡ ಒಪ್ಪಿಕೊಂಡಿದೆ. ಇಲ್ಲದಿದ್ದರೆ ಈ ಜನ್ಮದಲ್ಲಿ ಮನುಷ್ಯನ ಜನ್ಮ ನಮಗೆ ಇರುತ್ತಿರಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.